ನಾನು ಸುರ್ಜೇವಾಲಾ ಸಾಹೇಬ್ರ ಹತ್ರ ಒಂದು ಮಾತು ಹೇಳಿದೆ. ಸರ್, ಚಿಕ್ಕಬಳ್ಳಾಪುರ ಜಿಲ್ಲೆ ಆದಾಗಿಂದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಇದುವರೆಗೂ ಒಬಿಸಿ ಅಥವಾ ಕುರುಬ ಸಮುದಾಯದವರು ಆಗಿಲ್ಲ. ಸೊ ಈ ಬಾರಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಕುರುಬ ಸಮುದಾಯದವ್ರನ್ನೇ ಮಾಡಬೇಕು, ಕುರುಬ ಸಮುದಾಯದವ್ರನ್ನೇ ಮಾಡಬೇಕು ಅಂತ ನಾನು ಔಟ್ ಅಂಡ್ ಔಟ್ ಏನು ಮುಜುಗರ ಇಲ್ಲದೆ ಕುರುಬ ಸಮುದಾಯದವ್ರನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ನಾನು ಅಭಿಷೇಕ್ ದತ್ ಅವರಿಗೆ, ಸುರ್ಜೇವಾಲಾ ಅವರಿಗೆ ಇಬ್ಬರಿಗೂ ವಿನಂತಿ ಮಾಡಿದ್ದೀನಿ. ನಮ್ಮ ಗಂಗ್ರೆ ಕಾಲುವೆ ನಾರಾಯಣ ಸ್ವಾಮಿ ಹೆಸರು ಹೇಳಿದ್ದೀನಿ. ಅದು ನಾನು ಶಾಸಕನಾಗಿರೋದ್ರಿಂದ ನನಗೆ ಗೊತ್ತಿಲ್ಲ. ನಾನು ಒಂದು ಒಬಿಸಿ ಹುಡುಗನಾಗಿ ಒಂದು ಒಬಿಸಿ ನಾಯಕನ ಪರವಾಗಿ ನಾನು ನಿಂತಿದ್ದೀನಿ. ಮಿಕ್ಕಿದ್ದು ಬೇರೆಯವರೆಲ್ಲ ಸಹಮತ ಕೊಟ್ರೆ ಖಂಡಿತವಾಗೂ ಕುರುಬರು ಜಿಲ್ಲಾಧ್ಯಕ್ಷರಾಗ್ತಾರೆ. ಕುರುಬರ ರಾಜ್ಯನೇ ರೂಲ್ ಮಾಡ್ತಿದ್ದೀರಾ ನೀವು. ಜಿಲ್ಲೆನ ರೂಲ್ ಮಾಡೋದು ಕುರುಬರಿಗೊಂದಿದಲ್ಲ. ಕುರುಬ ಸಮುದಾಯದವರಿಗೆ ಜಿಲ್ಲಾಧ್ಯಕ್ಷರ ಪಟ್ಟ ಸಿಗಲಿ ಅಂತ ನನ್ನ ಆಸೆ. ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ ಪರವಾಗಿ ಇರ್ತೀನಿ. ವಿಶೇಷ ಏನಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ನಿಮ್ ಕುಲಬಾಂಧವರು ಅನ್ನೋದೇ ಒಂದು ವಿಶೇಷ. ಅವ್ರಿಗೂ ಸ್ವಾಗತ ಬಯಸ್ಬೇಕು. ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನಿಮ್ಮ ಕುಲಬಾಂಧವರೇ. ಅಣ್ಣ, ಪ್ರೀತಿ ಅಂದ್ರೆ ನಾನು ಕಳೆದ 2.5 ವರ್ಷದಿಂದ ನೀವು ನೋಡ್ತಾ ಇದ್ದೀರಾ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಯಾವನಾದ್ರೂ ಏಕವಚನದಲ್ಲಿ ಮಾತಾಡಿದ್ರೆ ಮೊದಲು ಮೀಡಿಯಾ ಮುಂದೆ ಹೋಗಿ ಅವ್ರನ್ನ ಬೈಯೋ ನಾನೇ. ಅದು ಬಿಜಾಪುರದ ಹಿಂದೂ ಇಲಿ ಆದ್ರೂ ಐ ಡೋಂಟ್ ಕೇರ್, ಮೈಸೂರಿನ ಮಾಜಿ ಕೋತಿ ಆದ್ರೂ ಐ ಡೋಂಟ್ ಕೇರ್. ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೌರವ ಕೊಟ್ರೆ ನಾವು ಅವ್ರಿಗೆ ಗೌರವ ಕೊಡ್ತೀವಿ. ನಾನು ಬಿಜೆಪಿ ಅವ್ರಿಗೂ JDS ಅವರಿಗೆ ಪ್ರತಿ ಸಲ ಹೇಳ್ತೀನಿ, ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ನೀವು ಪ್ರಶ್ನೆ ಕೇಳಿ. ಏನಾದ್ರೂ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ರೆ ಹಿಂದೂ ಇಲಿ ಆದ್ರೂ ಕೋತಿ ಆದ್ರೂ ಐ ಡೋಂಟ್ ಕೇರ್. ನಾನು ಪ್ರತಿ ಸಲ ಸಾಹೇಬ್ರ ಪರವಾಗಿ ನಿಂತಿದ್ದೀನಿ ಅಂದ್ರೆ ನನ್ನ ಎದೆಯಲ್ಲೂ ಶ್ರೀರಾಮನು ಇದ್ದಾನೆ, ಸಿದ್ದರಾಮನು ಇದ್ದಾನೆ. ನಾನು ಸುರ್ಜೇವಾಲಾ ಸಾಹೇಬ್ರ ಹತ್ರ ಒಂದು ಮಾತು ಹೇಳಿದೆ. ಸರ್, ಚಿಕ್ಕಬಳ್ಳಾಪುರ ಜಿಲ್ಲೆ ಆದಾಗಿಂದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಇದುವರೆಗೂ ಒಬಿಸಿ ಅಥವಾ ಕುರುಬ ಸಮುದಾಯದವರು ಆಗಿಲ್ಲ. ಸೊ ಈ ಬಾರಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಕುರುಬ ಸಮುದಾಯದವ್ರನ್ನೇ ಮಾಡಬೇಕು, ಕುರುಬ ಸಮುದಾಯದವ್ರನ್ನೇ ಮಾಡಬೇಕು ಅಂತ ನಾನು ಔಟ್ ಅಂಡ್ ಔಟ್ ಏನು ಮುಜುಗರ ಇಲ್ಲದೆ ಕುರುಬ ಸಮುದಾಯದವ್ರನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ನಾನು ಅಭಿಷೇಕ್ ದತ್ ಅವರಿಗೆ, ಸುರ್ಜೇವಾಲಾ ಅವರಿಗೆ ಇಬ್ಬರಿಗೂ ವಿನಂತಿ ಮಾಡಿದ್ದೀನಿ. ನಮ್ಮ ಗಂಗ್ರೆ ಕಾಲುವೆ ನಾರಾಯಣ ಸ್ವಾಮಿ ಹೆಸರು ಹೇಳಿದ್ದೀನಿ. ಅದು ನಾನು ಶಾಸಕನಾಗಿರೋದ್ರಿಂದ ನನಗೆ ಗೊತ್ತಿಲ್ಲ. ನಾನು ಒಂದು ಒಬಿಸಿ ಹುಡುಗನಾಗಿ ಒಂದು ಒಬಿಸಿ ನಾಯಕನ ಪರವಾಗಿ ನಾನು ನಿಂತಿದ್ದೀನಿ. ಮಿಕ್ಕಿದ್ದು ಬೇರೆಯವರೆಲ್ಲ ಸಹಮತ ಕೊಟ್ರೆ ಖಂಡಿತವಾಗೂ ಕುರುಬರು ಜಿಲ್ಲಾಧ್ಯಕ್ಷರಾಗ್ತಾರೆ. ಕುರುಬರ ರಾಜ್ಯನೇ ರೂಲ್ ಮಾಡ್ತಿದ್ದೀರಾ ನೀವು. ಜಿಲ್ಲೆನ ರೂಲ್ ಮಾಡೋದು ಕುರುಬರಿಗೊಂದಿದಲ್ಲ. ಕುರುಬ ಸಮುದಾಯದವರಿಗೆ ಜಿಲ್ಲಾಧ್ಯಕ್ಷರ ಪಟ್ಟ ಸಿಗಲಿ ಅಂತ ನನ್ನ ಆಸೆ. ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ ಪರವಾಗಿ ಇರ್ತೀನಿ. ವಿಶೇಷ ಏನಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ನಿಮ್ ಕುಲಬಾಂಧವರು ಅನ್ನೋದೇ ಒಂದು ವಿಶೇಷ. ಅವ್ರಿಗೂ ಸ್ವಾಗತ ಬಯಸ್ಬೇಕು. ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನಿಮ್ಮ ಕುಲಬಾಂಧವರೇ. ಅಣ್ಣ, ಪ್ರೀತಿ ಅಂದ್ರೆ ನಾನು ಕಳೆದ 2.5 ವರ್ಷದಿಂದ ನೀವು ನೋಡ್ತಾ ಇದ್ದೀರಾ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಯಾವನಾದ್ರೂ ಏಕವಚನದಲ್ಲಿ ಮಾತಾಡಿದ್ರೆ ಮೊದಲು ಮೀಡಿಯಾ ಮುಂದೆ ಹೋಗಿ ಅವ್ರನ್ನ ಬೈಯೋ ನಾನೇ. ಅದು ಬಿಜಾಪುರದ ಹಿಂದೂ ಇಲಿ ಆದ್ರೂ ಐ ಡೋಂಟ್ ಕೇರ್, ಮೈಸೂರಿನ ಮಾಜಿ ಕೋತಿ ಆದ್ರೂ ಐ ಡೋಂಟ್ ಕೇರ್.